ಹೋಗಿ ಮಾಡ್ಬೇಕು ನೀನು. ಮ್ಯಾಚ್ ಬಾಕ್ಸ್ ಇದೆಯಾ ಬೇಡ ನೋಡಿ, ಇಲ್ಲಾಂದ್ರೆ ತಾಂಬರ್ತಾರೆ ಸರ್ ಅನಿಸ್ತೈತೆ. ಆ ಕಡೆ ನೋಡಿ ಗುರುಗಳೇ ಎಷ್ಟು ನೀಟಾಗಿ ಉರಿತಾ ಇದೆ, ಕೆಟ್ಟದೇನೆ. ಎಷ್ಟು ನೀವು ಅಕ್ಕಪಕ್ಕದಲ್ಲಿ ಬಟ್ಟೆ ಯಾವುದೂ ಇಡಬಾರ್ದು. ಇದು ಹೂವು ಇಟ್ಟಿದೆ, ಅಕಸ್ಮಾತ್ ಜಾರಿ ದೀಪನ ಕೆಳಗಡೆ ಬಿಟ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ರಿ? ಗುರುಗಳೇ ಆಗಿದೆ ಇದೊಂದ್ಸರಿ, ಆದ್ರೂ ರಾಯರೇ ಕಾಪಾಡಿದ್ದಾರೆ. ಹೌದಾ? ನೈಟಲ್ಲಿ ಆಗಿದೆ ಸ್ವಲ್ಪ ಪೀಸ್ ಮಾತ್ರ ಹತ್ಕೊಂಡು ಹಂಗೆ ಕೆಟ್ಟೋಗೈತೆ. ರಾಯರೇ ಇದ್ರದ್ದು ಅಂತ ಅವತ್ತೇ ಗುರುಗಳೇ ಪಕ್ಕ. ಹೌದಾ? ಹೌದು ಗುರುಗಳೇ, ನಾವಿರೋ ಪರಿಸ್ಥಿತಿಲಿ ಬಾಡಿಗೆ ಇದರಲ್ಲಿ ಇದ್ರು ಇದೇನಾದ್ರು ಇದೆ. ತುಪ್ಪ ಎಲ್ಲಿದೆ? ತುಪ್ಪ ಇಟ್ಟಿದ್ದೇನೋ ಅಲ್ಲ ಕೆಳಗಡೆ ಇದೆ ಗುರುಗಳೇ, ಮ್ಯಾಚ್ ಬಾಕ್ಸ್ ಇದೆ. ಹಂಗೆ ಕೆಟ್ಟೋಗಿದೆ ಗುರುಗಳೇ, ಸುಮಾರು ಒಂದು 50 ಪೀಸ್ ಹಂಗ, ಒಂದು 25 ಪೀಸ್ ಏನೋ ಹಂಗಾಗಿರ್ಬೋದು. ಅದು ಇದ್ರು ಬಂದಿಲ್ವ? ಬೆಂಕಿ ಹತ್ತಿರ ನಿಮ್ಗೆ ಅದು ಇದು ಬರ್ತಲ್ವಾ? ನೈಟ್ ಅಲ್ಲಿ ಆಗಿರೋದು. ನಾವು ಬಾಕ್ಲಾಕೊಂಡು ನೈಟ್ ಅಲ್ಲ, ನಾನು ಪೂಜೆ ಮಾಡೋಗಿದ್ದೆ ಗುರುಗಳೇ, ಊದ್ಬತ್ತಿ ಇಟ್ಟಿದ್ದೆ. ನಾನು ಊದ್ಬತ್ತಿ ಇಟ್ಟಿದ್ನಲ್ಲ, ಊದ್ಬತ್ತಿ ಕಿಡಿ ಬಿದ್ಬಿಟ್ಟು ಸುಟ್ಟಿರೋದು ಪೀಸು. ನೋಡಿ ಸ್ವಲ್ಪ ಒಂದು ಮೂಲೆ ಸುಟ್ಟಿದ್ದಾವೆ, ಹೆಂಗೋ ಅದು ಬೆಂಕಿ ಹತ್ತಿಲ್ಲ, ಹತ್ತಿದ್ರೆ ಫುಲ್ ಎಲ್ಲ ಹೊತ್ಕೊಂಡಿರೋದು. ನನ್ನ ನಂಬೆ ನನ್ನ ಮಕ್ಳಿಗೆ ಊಟ ಬರ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಗೆ ಆರಿಸಿದಾರೆ ಗುರುಗಳು. ಅಷ್ಟು ಅದ್ಭುತ ಅಂದರೆ ಅದ್ಭುತವಾಗಿ ಅವತ್ತೇನಾನ ಆಗಿದ್ರೆ ಗುರುಗಳು ಇನ್ನೂ ಕಷ್ಟ ಆಗಿರೋದು. ಸರ್ ನಾವು ಹಿಂಗೆ ಸ್ಟ್ರೈಟ್ ಆದ್ರೆ ತೆಗಿ, ಯಾವ ಕಡೆಗೆ ಇದು ಮಾಡ್ತಿದ್ವಿ ಹಂಗಲ್ಲಮ್ಮ, ಅದು ಇದು ಎರಡು ಒಟ್ಟಿಗೆ ತೆಗಿ. ಕಡೆ ಹೋಗಿ ನೀನು ಫೋಟೋನೇ ಹಿಂಗೆ ತೆಗಿ ಅಂತ ಹೇಳಿದ್ದು ನಾನು. ಎರಡು ಅರ್ಥ ಆಯ್ತು ನೋಡಿ. ಇದು ಅದು ಒಂದೇ ಥರ ಕಾಣಲ್ಲ. ಅಲ್ಲ, ನಾನು ಶುಗರ್ಗೂ 21 ದಿವಸ ಉಪವಾಸ ಮಾಡ್ತೀನಿ ಅಂತ ಹೇಳಿದ್ದೀನಮ್ಮ ನೀನು. ಹೌದು ಗುರುಗಳೇ, 21 ದಿವಸ? ಹೌದು ಗುರುಗಳೇ, 21 ದಿವಸ ಗಂಟನೂ ನಾನು ಊಟ ಮಾಡಲ್ಲ ಅಂತಾನೆ ಹೇಳಿದೆ ಗುರುಗಳೇ. 21 ದಿನ ಗಂಟೆ 21 ದಿವಸ ಗಂಟೆ ನೀವು ಸಿಗೋವರೆಗೂ ನಾನು ಊಟ ಮಾಡಬಾರ್ದು ಅಂತಾನೆ ಅನ್ಕೊಂಡಿದ್ದೆ. ಅದೇನೇ ಆಗಿದ್ರು ನೀವು ಬಂದು ನಮ್ಮ ಮನೆಗೆ ನಿಮ್ಮ ಪಾದಸ್ಪರ್ಶ ಆಗಬೇಕು, ನೀವು ನಮ್ಮ ಮನೆಗೆ ಬರಬೇಕು, ಅಲ್ಲೇವರೆಗೂ ನಾನು ಊಟ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಅಲ್ಲ, ಈ ತಾಯಿ ನೋಡಿ 21 ದಿವಸ ಉಪವಾಸ ಇರ್ತೀನಿ ಅಂತ ಕೇಳ್ಕೊಂಡಿದ್ದಾರೆ. ಅದು ನಾನು ಸಿಗುವವರೆಗೂ ಉಪವಾಸ ಅಂದ್ರೆ ಯಾವಾಗ ಸಿಕ್ಕಿರೋದು ನಾನು ನಿಮಗೆ? ಗುರುಗಳೇ, ನನಗೆ ಶುಕ್ರವಾರ ಸಿಕ್ಕಿರೋದು ನೀವು. ಅಲ್ಲಮ್ಮ, ನಾನು ಗುರುವಾರ ಕೇಳ್ಕೊಂಡಿರೋದು. ಅಲ್ಲ, ನೀವು ಗುರುವಾರ ಕೇಳ್ಕೊಂಡಿದ್ದೀರಾ? ಹೌದು ಗುರುಗಳೇ. ಸಿಕ್ಕಿರೋದು ಯಾವಾಗ? ಇವಾಗ ಸಿಕ್ಕಿರೋದು ಗುರುಗಳೇ. ಗುರುವಾರ ಉಪವಾಸ ಇದ್ದೀರಾ? ಗುರುವಾರ ಉಪವಾಸ ಇದೀವಿ, ಶುಕ್ರವಾರ ನನಗೆ ಲೈನ್ ಸಿಕ್ಕಿದೆ, ಲೈನ್ ಸಿಗ್ಬೇಕು, ಗುರುಗಳ ಮನೆಗೆ ಬರಬೇಕು ಅಂತ ಕೇಳ್ಕೊಂಡಿರೋದು. ಒಂದು ವಾರ ಇಲ್ಲ, ಒಂದಿನ ಲೈನ್ ಒಂದೇ ದಿನ ಲೈನ್ ಸಿಕ್ಕಿರೋದು ಒಂದೇ ದಿವಸದಲ್ಲೇ. ಇವಾಗ ಒಂದು ವಾರಕ್ಕೆ ಮತ್ತೆ ರಿಟರ್ನ್ ಗುರುಗಳೇ ಬಂದಿದ್ದಾರೆ. ಅನ್ಕೊಂಡಿದ್ದಾರೆ. ಒಂದ್ಸರಿ ನಾವು ಬದುಕಿರೋ ಅಷ್ಟೊತ್ತಿಗೆ ಒಂದ್ಸರಿನಾದ್ರೂ ನೀವು ನಮ್ಮ ಮನೆಗೆ ಬರ್ಬೇಕು ಅಂತ ಅನ್ಕೊಂಡಿದ್ದೀವಿ ಗುರುಗಳೇ. ಇವಾಗ ಬನ್ನ ನೋಡಿ, 1 ವರ್ಷ ಆಯ್ತಾ? 1.5 ವರ್ಷ ಗುರುಗಳೇ. ಅಲ್ಲ, ನಿಮ್ಗೆ ಎಲ್ಲಿ 1 ವರ್ಷ ಆಯ್ತು, 6 ತಿಂಗಳು ಅಲ್ಲಿ ಸಿಕ್ಕು 6 ತಿಂಗಳಾಗಿದೆ. ನಾವು ನಮ್ಮ ಮನೆಗೆ ಕರಿಬೇಕು ಅಲ್ಲ, ಇದಕ್ಕೆ ಜನ್ಮಾಷ್ಟಮಿ ಇತ್ತಲ್ಲ ಗುರುಗಳೇ. ಅಲ್ಲ, ಅದೇ ಅಲ್ಲಿ ಸಿಕ್ಕಿರೋದು ಪಂಚಮುಖಿಯಲ್ಲಿ ಸಿಕ್ಕಿರೋದು. ಪಂಚಮುಖಿ ಅಂದ್ರೆ ಇದೆ, ಅಲ್ಲಿ ಸಿಕ್ಕಿರೋದು. ಅದಾದ್ಮೇಲೆ ಮತ್ತೆ ರಿಟರ್ನ್ ನಿಮ್ಮ ಮನೆಗೆ ಬಂದಿರೋದು. 6 ತಿಂಗಳಿಂದ ಕಾಯ್ತಾ ಇದ್ರೆ ತಂದೆ ಇವ್ರೇನು ಅಂದುಕೊಂಡಿದ್ದಾರೆ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಮುಟ್ಟಿದ್ದೆಲ್ಲ ಚಿನ್ನವಾಗಲಿ. ಇದು ಏನು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇದೆ ನೋಡಿ. ಈ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಅನ್ನದಾತರು ಆಗ್ಬೇಕು ಅನ್ನೋದೇ ನನ್ನ ಆಸೆ. ನೀವೇನು ಅಂದುಕೊಂಡಿದ್ದೀರೋ ಅದೆಲ್ಲ ಯಶಸ್ವಿ ಆಗುತ್ತೆ ನನ್ನ ತಾಯಿ. ನೀವು ಮನುಷ್ಯರ ಪಾದ ಹಿಡಿದಿಲ್ಲ, ಇಲ್ಲಿ ನೀವು ಹಿಡಿದಿರೋದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದ ಹಿಡಿದಿದ್ದೀರಾ ಅಲ್ವಾ? ರಾಯರನ್ನ ನಂಬಿ ಯಾವತ್ತೂ ಸೋಲೇ ಇಲ್ಲ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರು ಕಷ್ಟ ನನ್ನಲ್ಲೇ ಮುಕ್ತಿ ಆಗಲಿ, ನನ್ನ ನಂಬ್ಕೊಂಡು ಬಂದಂಥ ಭಕ್ತಾದಿಗಳು ಯಾರು ಹಸುವಿನಿಂದ ಇರಬಾರ್ದು ಅಂತೇಳಿ ಇವತ್ತಿಗೂ ಮಂತ್ರಾಲಯದಲ್ಲಾಗಲಿ ಜಯನಗರದಲ್ಲಾಗಲಿ ಪ್ರತಿ ಗುರುವಾರಕ್ಕೊಮ್ಮೆ 4,000 to 5,000 ಜನ ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಹೌದಲ್ವಾ? ಅದಕ್ಕೆ ಖಂಡಿತ ಅವ್ರನ್ನ ಯಾರು ನಮ್ಗೆ ಇವತ್ತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ನಾವು ನೋಡ್ಕೊಂಡು ರಾಯರ ಬಗ್ಗೆ ನೋಡ್ಕೊಂಡು ಪೂಜೆ ಮಾಡ್ತಾ ಇದೀವಿ. ಅವತ್ತಿನ ಶತಮಾನ ಕಾಲ ಅಂದ್ರೆ ಅಷ್ಟು ಶತಮಾನ ಕಾಲ ಹೋಗ್ಬೇಡಿ, ಒಂದು 30 ವರ್ಷ ಹಿಂದ್ಗಡೆ ಹೋಗಿ, 30-40 ವರ್ಷದ ಹಿಂದ್ಗಡೆ ಹೋಗಿ, ರಾಯರ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಇವತ್ತು ಲಕ್ಷಾಂತರ ಜನ ಕೋಟ್ಯಾಧಿಪತಿ ಆಗಿದ್ದಾರೆ. ರೀಸೆಂಟ್ ಆಗಿ ಒಂದು 8-10 ವರ್ಷದಿಂದಲೇ ಸುಮಾರು ಜನ ಆಗ್ತಾ ಇದಾರಲ್ವಾ? ಅದಕ್ಕೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನೀವೇನು ಅಂದುಕೊಂಡಿದ್ದಲ್ಲ ಎಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಈ ವರ್ಷ ನೀವು ಬನ್ನಿ, ಈ ಕಡೆ ನೀವು ಬರ ಸರ್ ಬೈ ಕಡೆ
ನೋಡಿ ಇವ್ರು ಏನು ಹೇಳಿದ್ದಾರೆ, ಈ ವರ್ಷ 2026 9ನೇ ತಿಂಗಳ, 10ನೇ ತಿಂಗಳು ಗುರುಗಳೇ. 10ನೇ ತಿಂಗಳು. ಇದು 10ನೇ ತಿಂಗಳ. 10ನೇ ತಿಂಗಳು ಗುರುಗಳೇ. ಇಲ್ಲಿ ಆ ಕಡೆ ಹೋಗ್ಬಿಡಿ. ನೀವು ಆ ಕಡೆ ಬಂದ್ಬಿಡಿ. ಇಲ್ಲಿ ಜರಿ ಇದೆ. ನಾ ಇಟ್ಕೊಂತೀನಿ ಬಿಡಿ. ನೀವು ಇಟ್ಕೊಳ್ಳಿ. ಹಿಂಗೆ ಇಟ್ಕೊಳ್ಳಿ. ನೀವು ಬನ್ನಿ. ನಾವೆಲ್ಲ ಇರ್ತೀವಿ ಇಲ್ಲಿ. ಹಾಂ ಬಿಡಿ. 2026 10ನೇ ತಿಂಗಳು 2ನೇ ತಾರೀಕಿದು ಫೆಬ್ರವರಿ. ಈ ದಿನದಂದು ನಿಮ್ಮ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ನೆಕ್ಸ್ಟ್ ಫ್ಯಾಕ್ಟ್ರಿ ಅಂದರೆ ನೆಕ್ಸ್ಟ್ ಇಯರ್ ಅನ್ನೋದ್ರೊಳಗಡೆ ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಭಕ್ತಿಯಿಂದ ಇವ್ರನ್ನ ಪೂಜೆ ಮಾಡಿ ನಿಮ್ಮಲ್ಲಿ ಎಷ್ಟು ಜನಗಳು ಕೆಲಸಕ್ಕಿರ್ತಾರೆ, ಎಷ್ಟು ಜನಗಳಿಗೆ ಹೊಟ್ಟೆಯನ್ನು ತುಂಬಿಸ್ತೀರ ತಾಯಿ, ಅನ್ನದಾತರಾಗ್ತೀರಾ ನೀವು ಆಗಲಿ ನಿಮ್ಮನ್ನು ನಂಬ್ಕೊಂಡು ಬಂದಂಥ ವ್ಯಕ್ತಿಗಳನ್ನ ಕೈ ಎತ್ತಿ ಹಿಡಿತೀರ ತಾಯಿ. ಅರ್ಥ ಆಯ್ತಾ? ಒಂದು 4 ಜನಕ್ಕೆ ಒಳ್ಳೇದಾಗಲಿ ಅಂತ ನಾವು ಬಯಸೋಣ. ಇನ್ನೊಬ್ಬರು ತಲೆ ಹಿಡಿಯೋ ಕೆಲಸ ಬೇಡ, ತಲೆ ಹೊಡಿಯೋ ಕೆಲಸ ಬೇಡ. ಅವ್ರು ಇದ್ದಾರೆ ನೋಡಿ, ರಾಯರು ಇದ್ದಾರಲ್ವಾ, ರಾಯರ ನಗುಮುಖ ನೋಡಿ, ರಾಯರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಖಂಡಿತ ನೀವು ನನ್ನ ನಂಬಿದ್ದೀರ ಮಕ್ಕಳೇ, ನಿಮ್ಮನ್ನು ಯಾವತ್ತೂ ನಾನು ಎತ್ತಿ ಹಿಡಿತೀನಿ. ನೀನು ಒಂದು ಹೆಜ್ಜೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕು, ನಿಮ್ಮ ಬದುಕನ್ನೇ ಬದಲಾಯಿಸ್ತೀನಿ ನಾನು ಅಂತ ಹೇಳಿದಂಥ ಮಹಾನ್ ಗುರುಗಳು ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿ ಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಬಂದೇ ಬರುತ್ತೆ. ಬಂದೇ ಬರುತ್ತೆ ಗುರುಗಳೇ. ಯಾಕೆ ಅಂದ್ರೆ ಸಂಶಯನೇ ಇಲ್ಲ. ರಾಯರು ಏನು ಅಂದುಕೊಂಡಿರ್ತಾರೋ ಅದೆಲ್ಲ ಯಶಸ್ವಿ ಆಗ್ತಾ ಇದೆ. ಅವ್ರು ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಡಾಕ್ಟರ್ ಗ್ಯಾರಂಟಿ ಕೊಡ್ತಾರೆ ಇಲ್ವೋ, ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ರಾಯರು ನಮ್ಗೆ ಕೊಟ್ಬಿಡ್ತಾರೆ ಗ್ಯಾರಂಟಿನ. ಅದಕ್ಕೆ ನೀವು ಲಕ್ಷಾಂತರ ಜನಕ್ಕೆ ಕೆಲಸ ಕೊಡಿಸ್ಬೇಕು ಅನ್ನೋದೇ ನನ್ನ ಆಸೆ. ನೀವು ಕೊಡಿಸ್ತೀರಲ್ವಾ? ಅಯ್ಯೋ ನಿಮ್ಮ ಹೆದರಿಕೆಯಿಂದ ಹಾಗೆ ಆಗುತ್ತೆ. ಆಗ್ಬಿಟ್ರೆ ಈ ಫ್ಯಾಕ್ಟ್ರಿ ತೋರ್ಸಮ್ಮ, ಈ ಫ್ಯಾಕ್ಟ್ರಿ ಏನಿದೆ ಅಲ್ವಾ, ದೊಡ್ಡ ಫ್ಯಾಕ್ಟ್ರಿ ಆಗುತ್ತೆ. ನೆಕ್ಸ್ಟ್ ಇಯರ್ ನನ್ನನ್ನು ಕರಿಬೇಕು, ಆಯ್ತು. ಕರಿತೀರಲ್ವಾ? ಕರಿತೀವಿ ಗುರುಗಳೇ. ಈ ಕಡೆ ಒಳ್ಳೇದಾಗ್ಲಿ. ಆಯ್ತು. ಪೂಜ್ಯಾಯ ರಾಘವೇಂದ್ರಾಯ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮತಾಂ ಕಾಮಧೇನುವೆ ಪೂಜ್ಯಾಯ ರಾಘವೇಂದ್ರಾಯ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮತಾಂ ಕಾಮಧೇನವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀ ಶ್ರೀರಾಮ್. ತಾಯಿ, ಇನ್ನು ಮುಂದೆ 21 ಗಂಟೆ ಉಪವಾಸ ಮಾಡಬೇಡಮ್ಮ. ರಾಯರಿದ್ದಾರೆ. ಓಕೆ, ಒಳ್ಳೇದಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.